ಯಾರ ಜೊತೆನೋ ಮಾತಾಡ್ತಾ ಇದ್ದಾರೆ. ಫುಲ್ ಟ್ರಾಫಿಕ್ ಆಗೋಗಿದೆ ಇದೆ. ಸೊ ಟೇಸ್ಟ್ ದುಡ್ಡು ಅಂದ್ರೆ ಇದು ದುಡ್ಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪಾ ಅಂದ್ರೆ ನಾನು ನಮ್ಮ ಅಣ್ಣಂದಿರ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನ್ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಒಳ್ಳೆ ಪ್ಲೇಸ್ ಇದೆ ಅಲ್ಲಿ. ಸೊ ಬನ್ನಿ ಹೋಗೋಣ ಗೈಸ್. ಇವಾಗ ನಾನು, ನಮ್ಮಿಬ್ಬರು ಅಣ್ಣಂದಿರು, ನಮ್ಮಮ್ಮ, ನಮ್ಮ ಅತ್ತಿಗೆ ಎಲ್ಲರೂ ಸೇರ್ಬಿಟ್ಟು ನಾವೆಲ್ಲ ಹೋಗ್ತಾ ಇದ್ದಿದ್ರೆ ಎಲ್ಲೋಗ್ತಿದೀವಿ ಅಂದ್ರೆ ಗೊತ್ತಾಯ್ತಲ್ವಾ ಗೈಸ್, ಎಲ್ಲೋಗ್ತಿದೀವಿ ಅಂದ್ರೆ ಚಲೋ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಗೈಸ್, ಇವಾಗ ಫೈನಲಿ ಬಂದಿದ್ದೀವಿ. ನೋಡಿ, ಇಲ್ಲೆಲ್ಲ ದುಬೈ ಸ್ಟೈಲ್ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಮಾತಮ್ ಹಲ್ತೂರ್ ಅಂತೆ. ಸೊ ತುಂಬ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸಸ್. ನೋಡಿ, ಇಲ್ಲೆಲ್ಲ ತಿನ್ನೋದೇ. ಇವೆಲ್ಲ ಪ್ಲೇಸ್ ಬಂದ್ಬಿಟ್ಟು ಇಲ್ಲೆಲ್ಲ ಬರೀ ತಿನ್ನಕ್ಕಂತ ಬರ್ತಾ ಇದ್ದಾರೆ ಜನಗಳು. ಹಲ್ಲೂರು ಕೆಫೆ. ಗೈಸ್, ನಾವು ಇಲ್ಲಿ ಬಂದಿದ್ದೀವಿ. ನೋಡೋಣ ಮುಂದೆ ಏನಾಗುತ್ತೆ, ಏನ್ ತಿಂತೀರಿ ಅಂತ ಗೊತ್ತಾಗುತ್ತೆ. ನಮ್ಮ ಅಣ್ಣನು ಇಲ್ಲಿ ಕೊಡಿಸ್ತಾನಂತೆ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಗೈಸ್. ಓಕೆನಾ? ಇಲ್ಲಿ ಫುಲ್ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಲೈಕ್ ಹೆಂಗಂದ್ರೆ ಫಾಗ್ ತರ ಕಾಣಿಸ್ತಾ ಇದೆ. ಸೊ ಗೈಸ್, ಇವಾಗ ಫೈನಲಿ ಬಂದಿದ್ದೀವಿ. ತೋರಿಸ್ತೀನಿ ಯಾವ ತರ ಇದೆ ಅಂದ್ಬಿಟ್ಟು. ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ಮಾತಮ್ ಹಲ್ನೂರ್ ಅಂದರೆ ಚೆನ್ನಾಗಿದೆ. ಇಲ್ಲೇ ಹಲೀಮ್ ಅಂತೆ, ಅದ್ರ ಹೆಸರು ಬಂದ್ಬಿಟ್ಟು ಹಲೀಮ್ ಅಂತೆ. ಸೊ ಹಲೀಮ್ ತಿನ್ನಕಂತ ಬಂದಿದ್ದೀವಿ ಇಲ್ಲಿ. ತುಂಬ ಜನಗಳಿದ್ದಾರೆ, ತುಂಬ ಜನ ತಿಂತಾ ಇದ್ದಾರೆ ಹಲೀಮು. ನಮ್ಮ ಅಣ್ಣನೂ ವ್ಲಾಗ್ ಬರಲಿ. ನಮ್ಮ ಅಣ್ಣ ಇವಾಗ ತಗೊಂಬರಕ್ಕಂತ ಹೋಗಿದ್ದಾರೆ. ಅವ್ರು ಬಂದಾದ್ಮೇಲೆ ನೋಡಿ. ನಮ್ಮ ಅಣ್ಣ ಇಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ನಮ್ಮ ಅತ್ತಿಗೆ ಹತ್ರ ಹೋಗೋಣ. ಪಾಪ ಅವರು ಫುಲ್ ಟ್ರಾಫಿಕ್ ಆಗೋಗಿದೆ. ನಮ್ಮ ಅಣ್ಣಂದಿರ ಅಣ್ಣ, ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ಗೈಸ್. ಜಸ್ಟ್ ಹಲೀಮ್ ತಿನ್ನಕ್ಕಂತ ನೋಡಿ ಎಷ್ಟೋ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನಮ್ಮ ಅಣ್ಣ ಅಲ್ಲಿ ನಿಂತಿದ್ದಾನೆ. ಮಟನ್ ಹಲೀಮ್ ಅಂತ. ಸೊ ಅಲ್ಲಿಂದ ನಿಂತ್ಕೊಂಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ಕ್ಯೂ ಮಾಡಿದ್ದಾರೆ. ತುಂಬ ಜನ ನಿಂತ್ಕೊಂಡಿದ್ದಾರೆ. ಸೊ ಬನ್ನಿ ನಾವು ಹೋಗೋಣ ಇವಾಗ. ಗೈಸ್, ನಮ್ಮ ಅಣ್ಣ ಯಾವ ಕಡೆ ಹೋದ ಅಂತ ಗೊತ್ತಾಗ್ತಿಲ್ಲ. ನಮ್ಮಣ್ಣ ಸಿಕ್ಬಿಟ್ಟ ಫೈನಲಿ. ಇಲ್ಲಿ ಜಾಸ್ತಿ ಟ್ರಾಫಿಕ್ ಆಗ್ತಿದೆ. ಆಟೋ ನಿಲ್ಸಕ್ ಜಾಗ ಇಲ್ಲ ಅಂದ್ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ತಾ ಇದಾರೆ ನಮ್ಮಣ್ಣ. ಬಟ್ ಇಲ್ಲೇನೆ ತಗೊಳೋದು. ಇದು ಆಟೋ ಬೇರೆ ಸೈಡ್ ಆಗ್ತಾರಂತೆ. ಸೊ ಬನ್ನಿ ಗೈಸ್, ಹೋಗೋಣ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಮುಂದೆ. ಓಕೆನಾ ಗೈಸ್? ಸೊ ಗೈಸ್, ಫೈನಲಿ ಆಟೋ ಪಾರ್ಕ್ ಮಾಡಾಗಿದೆ. ಇವಾಗ ನಮ್ಮ ಅಣ್ಣನ ಜೊತೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಏನೋ ಹಲೀಮ್ ತಗೊಂಬರಕ್ಕಂತ ಹೋಗಿದ್ರು ನಮ್ಮಣ್ಣ. ಅಮೌಂಟ್ ನನ್ನ ಹತ್ರ ಇದೆ. ಸೊ ಇವಾಗ ಹೋಗ್ಬಿಟ್ಟು ಅಂದ್ರೆ ನಮ್ಮ ಅಣ್ಣದು ಅಮೌಂಟ್ ಎಲ್ಲ ನನ್ನ ಫೋನಲ್ಲಿ ಹಾಕ್ತಾರೆ. ಅವ್ರ ಫೋನಲ್ಲಿ ಅವಾಗವಾಗ ಕಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಮ್ಮ ಅಣ್ಣ ತಗೊಂತಾ ಇದ್ದಾರೆ. ಅಲ್ಲಿ ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ ಅಂತ.
ನೋಡಿ ಗೈಸ್ ತುಂಬಾ ಸಕ್ಕತ್ತಾಗಿದೆ. ಎಷ್ಟು ಜನ ಬರ್ತಾರೆ ನೋಡಿ, ವೆರೈಟಿ ಸಿ ಇವಾಗ ಹಲೀಮ್ ಅಂದರೆ ಇದೆ. ಸೊ ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ. ನಾವು ಹಲೀಮ್ ಈ ಥರ ತಗೊಂಡೋಗ್ತಿದ್ದೀವಿ ಅಂದ್ಬಿಟ್ಟು ತುಂಬ ಜನ ನೋಡ್ತಾ ಇದ್ದಾರೆ. ಪಾಪ ಅವ್ರು ಏನೇನು ತಿಳ್ಕೊತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾರೇನೇ ತಿಳ್ಕೊಳ್ಳಿ, ನಮಗೇನು, ನಾವು ಬ್ಲಾಗ್ ಮಾಡಬೇಕು ಅಷ್ಟೇ. ನಮ್ಮ ಅಣ್ಣ ನೋಡಿ, ನ್ಯೂ ಬ್ಲಾಗರ್ ನಮ್ಮ ಅಣ್ಣನು. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಮಾಡಿ ಮಾಡಿ. ನಮ್ಮ ಅಣ್ಣಂಗೂ ಸಪೋರ್ಟ್ ಮಾಡಿ ಗೈಸ್. ಗೈಸ್ ಇವಾಗ ಅಲ್ಲಿ ಪ್ಲೇಸ್ ಸರಿ ಇಲ್ಲ ಅಂದ್ಬಿಟ್ಟು ಮತ್ತೆ ನಾವು ಬೇರೆ ಕಡೆ ಹೋಗ್ತಾ ಇದೀವಿ ತಿನ್ನಕ್ಕೆ. ಸ್ವಲ್ಪ ಪೀಸ್ಫುಲ್ ಆಗಿರ್ಬೇಕು. ನಮ್ಮ ಅಣ್ಣ ಬಂದ. ಗೈಸ್ ಇವಾಗ ಫೈನಲಿ ಬಂದಿದ್ದೀವಿ. ನೋಡೋಣ ಟೇಸ್ಟ್ ಮಾಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಮಮ್ಮ ಯಾವ ಥರ ಇದೆ? ಸೂಪರ್ ಅಮ್ಮ, ತುಂಬಾ ಚೆನ್ನಾಗಿದೆ. ನಮ್ಮ ಅಮ್ಮಗೆ ತುಂಬಾ ಇಷ್ಟ ಆಗಿದೆ ಅಂತ. ಹಲೀಮ್ ಇದೆ ಹೆಸರು. ಬಾಬಿ ಟೇಸ್ಟ್ ಮಾಡಿ ನೀವು, ಹೇಗಿದೆ ನೋಡಿ ಗೈಸ್. ಹಲೀಮು ಇದು ಮಟನ್ ಹಲೀಮು 280, ಚಿಕನ್ ಬಂದು 250. ಮಸ್ತಾಗಿದೆ. ಎಷ್ಟು ಜನ ಅದ್ರಲ್ಲಿ ಏನಾಗ್ತಿದ್ಯಾ? ಲೆಮನ್ ಲೆಮನ್ ಇದು. ಓಕೆ, ಮಸ್ತಾಗಿರುತ್ತೆ. ಆಮೇಲೆ ಅಣ್ಣ ನೀನ್ ಟೇಸ್ಟ್ ಮಾಡಲ್ವಾ? ಬಾಯಲ್ಲಿ ನೀರು ಬರ್ತೈತೆ, ಕೊಡ್ತಾನೆ ಇದ್ರಲ್ಲೇನೆ ಖಾರನೇ ಇಲ್ಲ ನಮ್ಗೆ ತಿನ್ನಕ್ಕೆ. ಮೆಣಸಿನ ನಮ್ಮಮ್ಮ, ನಾವು ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಖಾರ ತಿಂತಾರಲ್ವಾ, ಸೊ ಅದಕ್ಕೆ ಇದರಲ್ಲಿ ಖಾರನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಾರ್ಮಲ್ ಆಗಿ ನಾರ್ಮಲ್ ಸ್ಪೈಸಿ ಥರ ಇರುತ್ತೆ, ಅಂದರೆ ಓವರ್ ಸ್ಪೈಸಿನೂ ಇರಲ್ಲ. ಸಿ ಎಲ್ಲರೂ ಕುತ್ಕೊಂಡಿದ್ದಾರೆ, ನಮ್ಮ ಅಣ್ಣ ವ್ಲಾಗ್ ಮಾಡ್ತಾ ಇದ್ದಾರೆ. ಸೊ ಅವ್ರು ತಿನ್ನಲಿ, ಫಸ್ಟ್ ಟೇಸ್ಟ್ ಮಾಡಲಿ, ಆಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ನಾನು ಟೇಸ್ಟ್ ಮಾಡಾದ್ಮೇಲೆ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಗೈಸ್, ಓಕೆನಾ? ಗೈಸ್ ನೋಡಿ ಈ ಥರ ಇದೆ ಹಲೀಮ್ ಅಂತಾರೆ ನೋಡಿ, ಈ ಥರ ಬರುತ್ತೆ. ತುಂಬ ಬಿಸಿ ಇದೆ ಅಲ್ವಾ, ಸೊ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ವಾವ್, ಸೂಪರ್ ಆಗಿದೆ ನಿಜವಾಗ್ಲೂ. ಇವಳು ತಿಂತಾರ ಸ್ಟೈಲ್ ನೋಡಿದ್ರೆ ಆ ಫುಡ್ಗೆಲ್ಲ ನೋವಾಗುತ್ತೆ ಅನ್ನೋ ರೇಂಜಲ್ಲಿ ತಿಂತಾವಳೆ. ತಿನ್ನೋ, ನಿಜ ಚೆನ್ನಾಗಿದೆ. ತಿನ್ನಮ್ಮ, ಸೂಪರ್ ಇದೆ ನೋಡ್ರಿ. ನಮ್ಮ ಮಮ್ಮಿನೇ ಹೇಳ್ತಾರ ಚೆನ್ನಾಗಿ ತಿನ್ನು ಅಂತ. ಸೂಪರ್ ಆಗಿದೆ ಗೈಸ್. ಇವಾಗ ನಾವು ತಿಂತೀರಿ, ನೀವು ತಿನ್ನಿ ಅಂತ. ಇದು ರಂಜಾನ್ ಹಬ್ಬ ಬರುತ್ತೆ ಆ ಟೈಮ್ ಗೈಸ್. ಇದು ಬರೀ ರಂಜಾನ್ ಹಬ್ಬ ಅಂತ ಬರುತ್ತೆ, ಆ ಟೈಮಲ್ಲೇ ಸಿಗೋದು, ಮಾಮೂಲಿ ಟೈಮಲ್ಲಿ ಸಿಗಲ್ಲ. ಅದಕ್ಕೆ ಜನ ನೋಡಿ ಪಬ್ಲಿಕ್ ಫುಲ್ ರಶ್ ಆಗಿ ಬರ್ತಾರೆ ಇದಕ್ಕೆ. ಪ್ರತಿ ಎಲ್ಲರೂ ಬಂದು ತಿಂತಾರೆ. ಇದು ಬಂದು ಮಟನ್ದು, ಚಿಕನ್ದು ಸಿಗುತ್ತೆ, ಸಕ್ಕತ್ತಾಗಿರುತ್ತೆ ಗೈಸ್. ಇದೆಲ್ಲ ಔಟ್ ಸೈಡ್ ಸ್ಟೈಲು. ತುಂಬಾ ಸೂಪರ್ ಇದೆಪ್ಪ. ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ನಮ್ಮಮ್ಮ ಇಷ್ಟ ಮಾಡಿದ್ರೆ ಇಷ್ಟ ಮಾಡ್ತಾವ್ರೆ. ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗೋಯ್ತು, ಸಕ್ಕತ್ತಾಗಿದೆ. ನೀವು ತಿನ್ಬಿಟ್ಟು ಹೇಳ್ಬೇಕು. ವ್ಯೂವರ್ಸ್ ನೋಡ್ತಾ ಇದ್ದಾರೆ, ವ್ಯೂವರ್ಸ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ತರ ಫುಟ್ಬಾಲ್ ರಂಜಾನ್ ಟೈಮಲ್ಲೇ ಜಾಸ್ತಿ ಸಿಗೋದು. ಸೊ ಅದಕ್ಕೆ ಎಲ್ಲರೂ ಫ್ಯಾಮಿಲಿನ ಕರ್ಕೊಂಡ್ ಬಂದ್ಬಿಟ್ಟು ತಿನ್ಬಿಟ್ಟು ಎಂಜಾಯ್ ಮಾಡ್ಬಿಟ್ಟು ಗೈಸ್ ಇವಾಗ ಬನ್ನಿ, ಇವಾಗ ತಿನ್ನೋಣ. ಬೇಗ ಬೇಗ ತಿನ್ಬಿಟ್ಟು ಇಲ್ಲಿಂದ ಹೊರಡೋಣ. ನೋಡೋಣ ಅಲ್ಲಿ ಇದು ತಿಂದಾದ್ಮೇಲೆ ಮತ್ತೆ ನಮ್ಮ ಫ್ಯಾಮಿಲಿ ಹೆಂಗಂದ್ರೆ, ಇದು ತಿಂದಾದ್ಮೇಲೆ ಮತ್ತೆ ಪಕ್ಕ ಟೀ ಕೇಳ್ತಾರೆ. ಇದಂತೂ ಪಕ್ಕ. ಯಾಕಂದರೆ ಏನೇ ತಿನ್ನಲಿ ಆಚೆ ಬಂದಾದ್ಮೇಲೆ ಟೀ ಕುಡಿಲೇಬೇಕು. ಅವ್ರು ಕುಡಿತಾರೆ ಪಕ್ಕ, ಇದು ಹೇಳ್ತಾರೆ ನೋಡಿ ಬೇಕಾದ್ರೆ. ಸೊ ಬನ್ನಿ, ನಾನು ತಿಂತೀನಿ, ನೀವು ಎಂಜಾಯ್ ಮಾಡಿ ಗೈಸ್. ಇವಾಗ ಫೈನಲಿ ತಿಂದಾಗಿದೆ, ಹೊಟ್ಟೆ ಫುಲ್ಲಾಗಿ ಹೋಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿ ಅಣ್ಣ? ಇವಾಗ ಇನ್ನೊಂದು ಜಾಗದಲ್ಲಿ ಟೀ ಕುಡಿಯಕ್ಕೆ ಹೋಗೋಣ. ಗೈಸ್ ನಾನು ಹೇಳಿಲ್ವಾ
ಅದು ಇಡೀ ನಮ್ ಕಾಂದನ್ ಹೆಂಗಿರ್ತಂದ್ರೆ ಏನೇ ತಿಂದ್ಮೇಲೆ ಟೀ ಕುಡಿಲೇಬೇಕು. ಅದು ಮಜಾನೇ ಬೇರೆ ತರ ಇರುತ್ತೆ. ಟೀ ಲವರ್ಸ್ ಯಾರ್ಯಾರು ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಬನ್ನಿ ಇವಾಗ ಹೋಗೋಣ. ಹಲೋ, ನಾವು ನಮಸ್ಕಾರ ಅನ್ನೋ ಹೇಳ್ಬಿಟ್ಟು ನನ್ನ ಪಾದವನ್ನು ನಿಮ್ಮ ಗಾಡಿ ಮೇಲೆ ಇಟ್ಬಿಟ್ಟು ಉಲ್ಟಾ ಇರ್ಬಿಟ್ಟದಲ್ಲಿ ಏನ್ ಹೇಳಿದ್ದೀರ? ಇಲ್ಲ, ಸಾರಿ ಗೈಸ್. ನನ್ನ ಪಾದವನ್ನು ಇವರು ಗಾಡಿ ಮೇಲೆ ಇಕ್ಕಿ ನಾನು ಎಲ್ಲಿ ಕುತ್ಕೊಳ್ಳೋದಂತ ಗೊತ್ತಾ? ನೀನ್ ಇವಾಗ ನನ್ ಮೇಲೆನೆ ಕುತ್ಕೊ ನೀನು ಇವಾಗ ನಿನ್ ಮೇಲೆ ನಾನು ಕುತ್ಕೊಂತೀನಿ. ಇವಾಗ ಹೇಳ್ರ ಚಲೋ. ಡ್ರೈವರ್ ನಡೆಯೋ, ಎಕ್ಸ್ಟ್ರಾ 5 ರೂಪಾಯಿ ಕೊಡ್ತೇನೆ ನಾನು. ಓಕೆ ಸರ್. ನನ್ನ ಮಂಗಳೂರು ಬಿಡು ಆಯ್ತಾ? ಮಂಗಳೂರು ಬಸ್ ಸ್ಟಾಪ್ ನೋಡಿದ್ಯಲ್ಲ? ಡ್ರೈವರ, ನನ್ನ ಮಂಗಳೂರು ಬಸ್ ಸ್ಟಾಪ್ ನೋಡಿದ್ಯಲ್ಲ, ಅಲ್ಲಿ ಬಿಟ್ಟು ಬಾರ. ನಾನು ನಿನಗೆ ಎಕ್ಸ್ಟ್ರಾ 5 ರೂಪಾಯಿ ಕೊಡ್ತೀನಿ. ನಾಟ್ ಮಂಗಳೂರು, ಓನ್ಲಿ ಬೆಂಗಳೂರು. ಇದು ಕರ್ನಾಟಕ. ಬೆಂಗಳೂರು ನಾನು ಮರ್ತು ಬಿಟ್ಟು ಬೆಂಗಳೂರು ಬಂದ್ಬಿಟ್ಟೆ. ಹೌದೌದು ಆಯ್ತು. ನಾನು ಎಲ್ಲಿ ಕರ್ಕೊಂಡು ಬಂದಿರಿ ನೀವು? ನಾವು ಕಾಡಿಂದ ಕರ್ಕೊಂಡ್ ಬಂದಿರೋದು. ಕುರ್ಕುರಿ ಬೇಕಾಯ್ತಾ ನನಗೆ? ಕುರ್ಕುರಿ ನಿನಗೆ ಇವಾಗ ಎಲ್ಲ ಹೋಗ್ತಾ ಇರೋದೋಣ? ಹೇಳಿದ್ರಲ್ಲ ಟೀ ಕುಡಿಯಕಲ್ಲ, ಅವಾಗ ಮರ್ತೋಗ್ತಾ ಇರ್ತೀನಿ ನಾನು, ಗೊತ್ತಿಲ್ಲ ಯಾಕಂತ. ನೀ ಹಂಗ ನೋಡಬೇಡ ನಿನ್ನ. ಮತ್ತೆ ಮ್ಯೂಸಿಕ್ ಇಲ್ಲ, ಅದಕ್ಕೋಸ್ಕರ ನಾನೇ ಒಂಥರ ಮ್ಯೂಸಿಕ್ ರೆಡಿ ಮಾಡಿದೆ. ಬಣ್ಣನೇ ಮ್ಯೂಸಿಕ್ ಆಗ್ತಾ ಇರುತ್ತೆ. ಇದು ಚಿಕ್ಕ ವಯಸ್ಸಲ್ಲಿ ನಾವು ಸೈಕಲ್ ಓಡಿಸುವಾಗ ಆರನ್ ಹೊಡಿತಿದ್ದೆ. ಯಾವ ತರ ಅಂದ್ರೆ ನೀವು ಮಾಡಿರ್ತೀರಾ? ಮಾಡಿರ್ತಾರೆ. ಇಲ್ಲಿ ನೋಡಿದೆ ಎಲ್ಲ ಬಿಟ್ಟು ಇವಾಗ ಹೆಂಡತಿ ಪಕ್ಕ ಕುತ್ಕೊಂಡಿದ್ದಾರಲ್ಲ, ಅದಕ್ಕೆ ಅಲ್ಲಿ ಅವ್ರ ಮೈಂಡ್ ಸೆಟ್ ಆ ಕಡೆ ಹೋಗ್ತಿದೆ. ನೀ ಹಂಗ ನೋಡಬೇಡ, ನೀ ನೋಡಿ ಕೆಣಕ ಬೇಡ. ಗಾಯ್ಸ್, ತುಂಬಾ ತಲೆ ಕೆಡಿಸ್ತಿದ್ದಾರೆ ಸಾನು ಸೋನು ಅವರು. ಇವರಿಗೆ ಒಂದು ಟೀ ಕೊಡಿಸ್ಬಿಟ್ರೆ ಅದೇನೋ ಒಂಥರ ಇವ್ರಿಗೆ ಎನರ್ಜಿ ಡ್ರಿಂಕ್ ಅಂತೆ. ಹೌದು, ಎನರ್ಜಿ ಡ್ರಿಂಕ್ ಅಂತೆ. ಎನರ್ಜಿ ಡ್ರಿಂಕ್ ಅಂತಾರೆ, ಎನರ್ಜಿ ಡ್ರಿಂಕ್. ಓಕೆ ಬ್ರೋ. ಸ್ವಲ್ಪ ಡ್ರೈವರ್ ಸ್ವಲ್ಪ ಫಾಸ್ಟ್ ನಡಿಯಪ್ಪ, ಎಮರ್ಜೆನ್ಸಿ ಕೇಸ್ ಇದೆ. ಡ್ರೈವರ್ ಫಾಸ್ಟ್ ಆಗಿ ಹೋಗಿ, ನಮ್ಮ ಕೇಸ್ ಎಮರ್ಜೆನ್ಸಿ ಇದೆ. ಎಲ್ಲ ಫುಲ್ ಜಾಮ್ ಇದೆ, ಎಲ್ಲಿ ಓಡ್ಸೋದು ಹಿಂಗೆ. ಸೊ ಬನ್ನಿ ಗೈಸ್, ಇವಾಗ ಹೋಗೋಣ. ಗೈಸ್ ಇವಾಗ ಏನ್ ಬಂದ್ಬಿಟ್ಟು ಟೀ ಕುಡಿಯೋ ಸ್ಪಾಟ್ ಬಂದ್ಬಿಟ್ಟು. ಬರೀ ಸುಳ್ಳು ಹೇಳ್ತೀಯ ನೀನು. ಇಲ್ಲ ನೋಡಿ ಗೈಸ್, ಬಂತು ಅಂತ ಹೇಳಿ ಆ ಡ್ರೈವರ್ ಸುತ್ತಾಡಿಸ್ತಾನೆ. ಅವನೇ ಎಂತ ಡ್ರೈವರ್ ನಂಗೆ ಗೊತ್ತಾಗಿಲ್ಲ. ಬಂತು ಬಿಟ್ಟು ಇಲ್ಲಿ ನೋಡಿ 2 ನಿಮಿಷ ಇರೋದು ದಾರಿ. ಎಂತ ಮಾರ ಇದು? ನಮಗೆ ಮಂಗಳೂರ್ದವನು ಅಂತ ಮೋಸ ಮಾಡ್ತಿದ್ದೀನಿ. ಇಲ್ಲಪ್ಪ, ನಾನು ಬೆಂಗಳೂರು ಆಟೋ ಡ್ರೈವರ್, ನೀ ಎತ್ತಿರೋ ಡ್ರೈವರ್. ಇಲ್ಲಪ್ಪ, ನಾನ್ ನಂಬಲ್ಲ. ನಿಮಗೆ ತುಂಬಾ ದಪ್ಪ ಇದೆಯಾ? ಅಯ್ಯೋ ಬಿಟ್ರೆ ಇವ್ರು ಮಾತಾಡ್ತಾರೆ. ತುಂಬಾ ದಪ್ಪ ಇದೆಯಾ ನೋಡು. ದಪ್ಪ ಏನು ಸಂಬಂಧ ಇದೆ? ಅದ ಏನೋ ಕೊಡ್ತಾ ಇದಾರಣ್ಣ ಅಲ್ಲಿ. ಓ, ಆಫರ್ ಇರ್ಬೋದೇನೋ ಅಣ್ಣ, ಅದಕ್ಕೆ buy 1 get 1. ಅದಕ್ಕೆ ಅಲ್ಲಿ ಅಷ್ಟೊಂದು ಜನ ತುಂಬಿಕೊಂಡಿದ್ರು. ಗೈಸ್ ಬಂದೇ ಬಿಟ್ಟು ನೋಡಿ, ಬಂದ್ಬಿಡ್ತು. ಅಲ್ಲ ಗೈಸ್, ಇದು ಹೋಟ್ಲು ಅಲ್ಲಿ ಹಿಂದೆ ಅದು ಇದು ಸೇಮ್ ಕಾಣಿಸ್ತು. ಅದು ಹೋಟ್ಲ್ ಬಂದು ಬಿರಿಯಾನಿ ಹೋಟ್ಲು, ಕರ್ನಾಟಕ ಬಿರಿಯಾನಿ ಅಂತ ಅಲ್ಲಿ ತೋರಿಸ್ತಾಳೆ. ಬಂತು ಅಂತ. ಇಲ್ಲ ಗೈಸ್, ಅದೆರಡು ನೋಡಕ್ ಸೇಮ್ ಆಗಿತ್ತು, ಸೊ ಅದಕ್ಕೆ ಹೇಳಿದೆ. ಇರ, ನಿಮ್ಗೆ ಅಮೌಂಟ್ ಕೊಡ್ತೀನಿ. ಏನಪ್ಪ, ನೀನ್ ತುಂಬಾ ಸುತ್ತಾಡಿಸ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟಿನಿ. ಎಷ್ಟು ಕೊಡ್ಬೇಕು ನಿನ್ಗೆ? 1 ರೂಪಾಯಿ ಸಾಕಲ್ಲ? 1 ರೂಪಾಯಿ. ಅಲ್ಲಿ ನೋಡು, ದುಡ್ಡು ಅಂದ್ರೆ ಇದು ದುಡ್ಡು. 500 ಇದೊಂದು 500, ಇಲ್ಲಿ 100 ರೂಪಾಯಿ. ಶಿವನಿ ಶಂಬಲಿಂಗ. ನಾವು ಸನು ಏನ್ ಕುಡಿತೀಯ? ಟೀ, ಕಾಫಿ, ಆಮೇಲೆ ಹರಿರ ಅಂತ ಇದೆ. ಹರಿರ
ಹರಿರ ಅಂದ್ರೆ ಅದು ಅಣ್ಣ ಏನ್ ಕುಡಿಲಿ ನಾನು? ನಿನಗೇನ್ ಬೇಕು ಅದನ್ನ ಹೇಳಿ ನಾನು ಹೇಳ್ಬೇಕಂತ ಹೇಳಿ. ನಾನೇ ಹಂಗಲ್ಲ, ಟೀ ಕುಡಿಬಾರ್ದು ಅಂತೀರಲ್ಲ. ಒಳ್ಳೆ ಗಾಡಿ ನಿಂತೈತಲ್ಲ, ಒಳ್ಳೆ ಬೇಡ, ನಂಗೆ ಟೀನೇ ಬೇಕು. ನಂಗೆ ಗಾಜಿನ ಟೀನೇ ಬೇಕು. ನಂಗೆ ಗಾಜಿನ ಟೀನೇ ಬೇಕು. ಗಾಜಿಂದೆಲ್ಲ ಹೋಯ್ತಿ, ಪೇಪರ್ ಗ್ಲಾಸ್ ಬಂದಿದೆ. ಅಲ್ಲ, ಅದು ಧನು ಅಂಬಾರಿ ಮೂವಿದಲ್ಲಿ ನಂಗೆ ಗಾಜಿನ ಟೀನೇ ಬೇಕು ಅಂತ ಹೇಳ್ತಾರಲ್ಲ. ಸೊ ಇಲ್ಲ, ಇವ್ ನೋಡಿ ಏನ್ ಮಾಡ್ತವನೆ ಗೈಸ್. ಯಾವ ಟೀನೂ ಬೇಡ. ಹುಡುಗಿ ತರ ಮಾಡ್ತಾವ ನಮ್ಮಣ್ಣ. ಯಪ್ಪ ದೇವ್ರೆ. ಅಲ್ಲ ಗೈಸ್, ಯಾರಾದ್ರೂ ಕೇಳಿದ್ರೆ ಈ ತರ ಕೇಳ್ತಾರ? ನನ್ಗ ಗಾಜಿನೇ ಬೇಕು, ನನ್ಗೇನು ಬೇಡ. ಹಂಗೆ ಇನ್ನೇನ್ ಕೇಳ್ತಾರೆ? ಹುಡುಗಿರದ್ ನಾರ್ಮಲ್ ಆಗಿ ಮಾಡೋದೆ, ಅದನ್ನ ರೇಗಿಸ್ತಾವ ನಮ್ಮಣ್ಣ. ನಮ್ಮಣ್ಣ ಏನೋ ಚಾಲೆಂಜ್ ಕೊಡ್ತಾರಂತೆ ಗೈಸ್ ನನ್ಗೆ. ನಿನಗೆ ಟೀ ಬೇಕು ಅಂತ ಹೇಳ್ದಲ್ಲ ನೀನು? ಹೌದು. ಈಗ ನೀನು ಟೀ ಬೇಕು ಅಂತಂದ್ರೆ ಇಲ್ಲಿ ರೋಡಲ್ಲಿ ಒಂದೇ ಸ್ಟೆಪ್ ಹಾಕು, ಅವಾಗೆ ಟೀ ಕೊಡೋದಿಲ್ಲ, ಕೊಡಲ್ಲ. ನಾನಾ? ಯಾವ ತರ ಡ್ಯಾನ್ಸ್ ಮಾಡ್ಬೇಕಾ? ಹೆಂಗಾದ್ರು ಸರಿ, ಒಂದೇ ಒಂದು ಸ್ಟೆಪ್. ಅವ್ಳ ಸ್ಟೆಪ್ ನಾನೇ ಹಾಕ್ಲಾ? ಏಯ್, ನೀನ್ ಟೀ ಸಪ್ಲರ್ ಸುಮ್ಮನೆ ನಿಂತ್ಕೊಳ್ಳಲ್ಲ. ಚಾಯ್ ಚಾಯ್ ಚಾಯ್. ನಂಗೆ ಟೀ ಬೇಕಂದ್ರೆ ಇವಾಗ ಡ್ಯಾನ್ಸ್ ಮಾಡ್ಬೇಕಾ? ಹಾ, ಆಡು. ಹೆಂಗ್ ಮಾಡ್ಲಿ? ಹೆಂಗಾದ್ರೂ ನಿಂಗೆ ಇಷ್ಟ ಬಂದಂಗೆ. ಬಟ್ ಒಂದೇ ನೋಡಿ ಗಾಯ್ಸ್, ಒಂದು ಟೀಗೋಸ್ಕರ ಎಲ್ಲಿಂದ ಬಂತು ಪ್ರಪಂಚ? ಎಲ್ಲಿಂದ ಎಲ್ಲಿವರೆಗೂ ಬಂದಿದೆ ಪ್ರಪಂಚ? ಎಲ್ಲಿವರೆಗೂ ಬಂತು? ನೀ ಹಂಗ ನೋಡಬ್ಯಾಡ. ಆಡು, ಹಂಗೆ ಆಡು. ಲಕ ಲಕ ಲಕೈಸು, ಜಮ ಜಮ ಜಮೈಸು. ಮತ್ತೆ ನೀತಿ ಕಾಮುಚ್ಕೊಂಡು ಟೀ ಕೊಡು. ನಮ್ಮಣ್ಣ ನೋಡಿ ಡ್ಯಾನ್ಸ್ ಆಡೋರ್ಗು ಬಿಟ್ಟಿಲ್ಲ. ಇವಾಗ ಟೀ ತಗೋಬೋದಲ್ವಾ? ಎತ್ತಕೊಂಡ್ಬಿಟ್ಟವ್ರೆ ಗುಜರಿಂದ. ಫೈನಲಿ ನಂಗೆ ಟೀ ಸಿಕ್ತು ಡ್ಯಾನ್ಸ್ ಆಡಿದ್ಕೆ. ಆಯ್ತಲ್ಲ ಇಲ್ಲ, ಚಾಲೆಂಜ್ ಪಾಪ ಕೊಟ್ಬಿಡ, ಅಣ್ಣ ಬೇರೆ ಅಲ್ಲಾಡ್ಸಕ್ ಬಂದ್ಬಿಡ್ತಾನೆ. ಕೊಟ್ಬಿಡನಲ್ವಾ ಪಾಪ ಗೈಸ್. ಕೊಡಲೆ ಕೊಟ್ಟಾದ್ಮೇಲೆ ಮತ್ತೇನ್ ಕೊಡೋದು? ನೀನ್ ಕೊಟ್ಟಿಲ್ಲಂದ್ರು ನಾನು ಇಸ್ಕೊಂತೀನಿ. ಇವಾಗ ನಮ್ಮ ಅಣ್ಣಂದಿರ್ ನಂಗೆ ಡ್ಯಾನ್ಸ್ ಅಲ್ಲಿ ಆಡ್ಸಿದ್ರಲ್ಲ ನೋಡಿ, ಟೀ ಸಿಕ್ತು, ಟೀ ಕುಡಿತಾ ಇದ್ದೀನಿ. ಇವ್ ನೋಡಿ ಎಷ್ಟು ಸೈಲೆಂಟ್ ಆಗಿ ಕುಡಿತಾನೆ. ಇವಂದು ಡ್ಯಾನ್ಸ್ ಇಲ್ಲ ಏನು ಇಲ್ಲ ಗೈ, ಸುಮ್ನೆ ಕುಡಿತಾವ್ ನೋಡಿ. ಅದು ಕಣ್ ಮುಚ್ಕೊಂಡ್ ಕುಡಿತಾವ. ಬೆಕ್ಕು ಕಣ್ ಮುಚ್ಕೊಂಡೆ ಕುಡಿಯೋದು. ಈ ತರ ಅಡ್ಡೆಲ್ಲ ಹೊಡಿತೀಯ, ಈ ತರ ಹೇಳು ಡೈರೆಕ್ಟ್ ಆಗಿ. ಬೆಕ್ಕು ಕಣ್ ಮುಚ್ಕೊಂಡ್ ಕುಡಿದ್ರೆ ಏನ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಅಂತ. ಸೊ ಬನ್ನಿ ಗೈಸ್, ಇವಾಗ ಕುಡಿಯೋಣ. ಗೈಸ್, ಇವಾಗ ನಾವು ಟೀ ಕುಡ್ದಾಗಿದೆ. ಇವಾಗ ಮನೆ ಕಡೆ ಹೋಗ್ತಾ ಇದೀವಿ. ರೈಸಿಂಗ್ ಆಡೋಣ. ಏನಂದ್ರೆ ಎಲ್ಲೋಗ್ತೀರ ಅಂತ ಗೊತ್ತಿರ್ಬಾರ್ದು, ನಮ್ಗೆ ಗೊತ್ತಿರ್ಬಾರ್ದು ಎಲ್ಲೋಗ್ತೀರ ಅಂತ. ಆ ತರ ಓಡಿಸ್ಬೇಕು ಗೈಸ್. ನಿಧಾನ ಓಡಿಸಲ್ಲಪ್ಪ, ಇರೋದು ಒಂದೇ ಒಂದು ಗಾಡಿ. ಅದೇ ಡ್ಯೂಟಿ ಬೇರೆ ಮಾಡ್ಬೇಕು ನಾನು. ಒಂದೇನ ಇರೋದು ಗಾಡಿ? ಇನ್ನೊಂದು ಐತೆ, ಮತ್ತೆ 3 ಚಕ್ರ ಐತಲ್ಲ, ಅದೇನು? ನೀನೇನಂದ್ರೆ ಒಂದೇ ತಾನೆ ಗಾಡಿ ಹೇಳೋದು? ಎಲ್ಲೈತೆ ಒಂದೇನು ಗಾಡಿ? ಏನೈತಿ ಇವಾಗ ನೋಡಿ ಗೈಸ್, ಗಾಡಿ ಒಂದೇ ಅಂತ ಹೇಳಿದ್ದವನು. ಹೌದು, ನೋಡು, 1 ಅದು ಟೈರ್, ಅದು 2 3 ಗೈಸ್. ಎಷ್ಟಾಯ್ತು? 3. ಅಯ್ಯೋ, ಅದು ಟೈರ್ಗೆಲ್ಲ 3 ಗಾಡಿ ಅಂತ ಹೇಳ್ತಿದ್ದೆ ನಮ್ಮಣ್ಣ. ವಾವ್, ಇದ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಕಾರು. ನಂಗೆ ತುಂಬಾ ಇಷ್ಟ ಆಯ್ತು. ಆಂಟಿಕ್ ಪೀಸ್ ಅದು. ಆಂಟಿಕ್ ಪೀಸ್ ಅದು. ಆಂಟಿಕ್ ಪೀಸ್ ಅದು. ಆಂಟಿಕ್ ಪೀಸ್ ಅಂತೆ, ಆಂಟಿ ಅಂದ್ರೆ ಹೊಡೆದ್ಬಿಡ್ತಾರೆ. ಸೊ ಬನ್ನಿ ಗೈಸ್, ಇವಾಗ ಹೋಗೋಣ. ಅಣ್ಣ ಇವಾಗ ಮನೆ ಬಂತು. ಇದೇ ಒಂದು ಚಿಕ್ಕದಾಗಿ ಪ್ರೋಗ್ರಾಮ್ ನಡೆಸೋಣ. ಸಾಂಗಡು ಕಣ್ಣು ಮುಚ್ಚಿ ನನ್ನನ್ನು ಪ್ರೀತಿ, ಇವನನ್ನು ಬೇಡ ಬೇಡ ಅಲ್ಲ. ಬಿಟ್ಟು ಬೂಡ ನನ್ನ ಸ್ಟಕ್ನಲ್ಲಿ ಬಿಟ್ಟು ಬೂಡೆ ಕೇಳೆ. ಮ್ಯೂಸಿಕ್ ಬೇಡವಾ? ಮನೆನೇ ಬಂದ್ಬಿಡ್ತಾ ಮ್ಯೂಸಿಕ್ ಬೇಡವಾ ಅಂತೆ. ಸೊ ಗೈಸ್ ಬನ್ನಿ ಇವಾಗ ಹೋಗೋಣ ಮನೆಗೆ. ಈ ಗಾಡಿ ನಿಲ್ಸ್ಬಿಟ್ಟು ಆ ಗಾಡಿ ತಗೊಂತ ಇದೀನಿ. ಇದು ಗಾಡಿ ಅಂತೆ. ಬೆಳಗ್ಗೆ ಅದ್ರಲ್ಲಿ ಪೂರಿ ಅದೆಲ್ಲ ಮಾಡ್ತಾರೆ ನಾಷ್ಟದ್ದು.
ಇಷ್ಟು ಒಳ್ಳೆ ಆಟೋ ಬಿಟ್ಬಿಟ್ಟು ಇದನ್ನ ತಗೊಂಡ್ಬಿಟ್ಟು ಹೋಗ್ತಾರಂತೆ. ಪ್ರ್ಯಾಂಕ್ ಮಾಡಿದೆ ಏನ್ ಗೈಸ್ ಪ್ರ್ಯಾಂಕ್. ಬಾರಿ ಮಾಡಿದೆ. ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಮನೆ ಹತ್ರ ಬಂದ್ರಿ. ಇವಾಗ ನೋಡಿ ನಮ್ಮ ಬೆಕ್ಕು ಕದ್ದಿದ ತಕ್ಷಣ ಹಿಂಗ್ ಮ್ಯಾವ್ ಅನ್ನೋದು. ಸೋನು ಸೋನು ಓಮ ಸೋನು ಓ ಬನ್ನಿ ಇಲ್ಲಿ ನನ್ನ ಹತ್ರ ಇದೆ ಪರ್ಸಲ್ಲಿ. ಗೈಸ್ ನೋಡಿ ಸೋನು ಬಂದ್ಬಿಟ್ಟ. ಇವಾಗ ಮಲ್ಕೋ ಟೈಮ್ ಆಗಿದೆ, ಸೊ ಅದಕ್ಕೆ ಆಚೆ ಹೋಗಿದ್ನಲ್ಲ ಅದಕ್ಕೆ ಇವಾಗ ಬಂದಿದ್ದಾನೆ. ಇವನಿಗೋಸ್ಕರ ನೋಡಿ ನಾನು ಈ ವಿಂಡೋ ಯಾವಾಗಲೂ ಓಪನ್ ಮಾಡಿರ್ತೀನಿ. ಅವನು ಇಲ್ಲಿಂದ ಆ ಬೆಡ್ರೂಮ್ಗೆ ಹೋಗ್ತಾನೆ. ಸೊ ಬನ್ನಿ ಗೈಸ್ ಇವಾಗ ಮನೇಲಿ ಬಂದೆ, ಸ್ಲಿಪ್ಪರ್ ಬಿಡೋಣ. ಓ ನೋಡಿ ಬಂದ ಸೋನು. ಬಂದೆ ಗೈಸ್ ಫೈನಲಿ ಮನೆಗೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೇಗನ್ಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತ. ಬಾಯ್ ಬಾಯ್.